ಹಾಯ್ ಸ್ನೇಹಿತರೆ, ಎಸ್.ಎನ್ ಸ್ಟಡಿ ಅಕಾಡೆಮಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕರ್ನಾಟಕ ಸರ್ಕಾರ ಹಿಂದುಳಿದ ಕಲ್ಯಾಣ ಇಲಾಖೆಯವರು ಏನು ಮಾಡಿದ್ದಾರೆ ಅಂದರೆ, ಇವರು PSI ಅಂದರೆ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳಿಗೆ ಸೂಚನೆ ನೀಡಿದ್ದಾರೆ. ಅಂದರೆ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಯವರು ಏನು ಮಾಡಿದಾರಪ್ಪ ಅಂದರೆ, ಪ್ರವರ್ಗ 1 ಆಗಿರ್ಬೋದು, ಪ್ರವರ್ಗ 2A, ಪ್ರವರ್ಗ 3A, ಪ್ರವರ್ಗ 3B ಸೇರಿದ ಅಭ್ಯರ್ಥಿಗಳಿಗೆ ಮಾತ್ರ ವಸತಿ ಸಹಿತ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ PSI ಆಯ್ಕೆ ಪೂರ್ವ ತರಬೇತಿ ವಿಭಾಗಗಳಲ್ಲಿ ನೀಡಲಾಗುವುದು. ಈ ಹಿನ್ನೆಲೆಯಲ್ಲಿ ತರಬೇತಿ ಪಡೆಯುವ ಯಾವುದೇ ರೀತಿಯ ಆರ್ಥಿಕ ಸೌಲಭ್ಯವನ್ನು ಒದಗಿಸಲಾಗುವುದು. ತರಬೇತಿಯ ಪಡೆಯುವ ಅಭ್ಯರ್ಥಿಗಳು ತರಬೇತಿ ಅವಧಿಯಲ್ಲಿ ನಿಗದಿತ ತರಬೇತಿ ಕೇಂದ್ರವನ್ನು ಸದರಿ ತರಬೇತಿಯನ್ನು ಪಡೆಯುವುದು. ಸ್ನೇಹಿತರೆ, ಅವರೊಂದು ನಿಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳು ನಿಗದಿಪಡಿಸಿದ ಸಾಮಾನ್ಯ ಅರ್ಹತೆಗಳು: ಅಭ್ಯರ್ಥಿ ರಾಜ್ಯದ ಹಿಂದುಳಿದ ಕಲ್ಯಾಣ ಪ್ರವರ್ಗ 1, ಪ್ರವರ್ಗ 2A, ಪ್ರವರ್ಗ 3A ಅಥವಾ ಪ್ರವರ್ಗ 3B ಅಭ್ಯರ್ಥಿಗಳಿಗೆ ಸೇರಿರಬೇಕು. ಅಭ್ಯರ್ಥಿಯು ಕುಟುಂಬದಲ್ಲಿ ಒಟ್ಟು ವಾರ್ಷಿಕ ಮಿತಿ 8 ಲಕ್ಷ ಆಗಿರಬೇಕು. ಕರ್ನಾಟಕ ರಾಜ್ಯ ಖಾಯಂ ನಿವಾಸಿಯಾಗಿರಬೇಕು. ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳ ಎತ್ತರ, ತೂಕ, ಎದೆ ಸುತ್ತಳತೆಗಳು ಕರ್ನಾಟಕ ಪೊಲೀಸ್ ಸೇವೆಗಳ ನೇಮಕಾತಿ ಪ್ರಾಧಿಕಾರ ನಿಗದಿಪಡಿಸಿದಂತೆ ಇರತಕ್ಕದ್ದು ಅಂತ ಹೇಳಿದ್ದಾರೆ. ಅದೇ ರೀತಿ ವಿದ್ಯಾರ್ಥಿ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಪಡೆದಿರಬೇಕು. ತರಬೇತಿಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸುವ ವಯೋಮಿತಿ ಎಂದರೆ 13/2/2020 ಅನ್ವಯವಂತೆ ಪರೀಕ್ಷಾ ಪೂರ್ವ ತರಬೇತಿ ಕನಿಷ್ಠ ವಯಸ್ಸು ಎಷ್ಟಿರಬೇಕಪ್ಪ ಅಂದರೆ, ಕನಿಷ್ಠ ವಯಸ್ಸಿನ ಮಿತಿ 21 ವರ್ಷ, ಗರಿಷ್ಠ 27 ವರ್ಷ ಆಗಿರಬೇಕು. ಸ್ನೇಹಿತರೆ, ಇದು ನಿಮ್ಮ ಯಾರು PSI ಎಕ್ಸಾಮ್ ನೀವು ಓದಕತ್ತಿರಲ್ಲ ಅವ್ರಿಗೆ ತುಂಬ ಹೆಲ್ಪ್ ಆಗ್ತದೆ. ನೀವು ಇದೊಂದು ಸರ್ಕಾರದ ಸದುಪಯೋಗ ಪಡೆದುಕೊಳ್ಬೋದು. ಅದೇ ರೀತಿ ಯಾವ ರೀತಿ ಸದರಿ ಪರೀಕ್ಷಾ ಪೂರ್ವ ತರಬೇತಿ ಅವಧಿ 75 ದಿನಗಳು. ಎಷ್ಟು ದಿನಗಳಾಗಿರ್ತಪ್ಪ ಅಂದರೆ, ಒಂದು ತರಬೇತಿ ಕೇಂದ್ರ ಇರ್ತದೆ. ತರಬೇತಿ PSI ಯಾರು ಈ ಹಿಂದುಳಿದ ವರ್ಗದಲ್ಲಿ ಪ್ರವರ್ಗ 1, ಪ್ರವರ್ಗ 2A, ಪ್ರವರ್ಗ 3B ಇವರೆಲ್ಲ ನೀವೇನು ಮಾಡ್ಬೇಕಂದ್ರೆ 75 ದಿನಗಳ ನಿಮಗೊಂದು ಅವಕಾಶ ಕೊಟ್ಟಿರ್ತಾರೆ. ಈ 75 ದಿನದಲ್ಲಿ ನಿಮಗೆ ಒಂದು ಅವಧಿಯ ತರಬೇತಿ ಕಡ್ಡಾಯವಾಗಿರಬೇಕು. ಅಂದರೆ ಯಾವ ವರ್ಗದವರಿಗೆ ಎಷ್ಟೆಷ್ಟು ಮೀಸಲಾತಿ ಕೊಟ್ಟಿದ್ದಾರೆ ನೋಡಿ. ಪ್ರವರ್ಗ 1 15%, ಪ್ರವರ್ಗ 2A 53%, ಪ್ರವರ್ಗ 3A 15%, ಪ್ರವರ್ಗ 3B 17%, ಒಟ್ಟಾರೆಯಾಗಿ 12% ಮಾಡಿದ್ದಾರೆ. ಅಭ್ಯರ್ಥಿಗಳ ತಾತ್ಕಾಲಿಕ ಅನ್ವಯ ಅವರು ಸ್ನೇಹಿತರೆ, ಪದವಿಯಲ್ಲಿ ಗಳಿಸಿರುವ ಅಂಕಗಳ ಪ್ರವರ್ಗ ಮೀಸಲಾತಿ ಮತ್ತು ವಯೋಮಿತಿ ಅನುಸಾರ ಮಾಡಲಾಗುವುದು. ಅಂದರೆ ಇಲ್ಲಿ ಯಾವುದೇ ಎಕ್ಸಾಮ್ ಇಲ್ಲ. ಇವರು ಪದವಿಯಲ್ಲಿ ಪಡೆದಿರುವ ಅಂಕಗಳ ಆಧಾರದ ಮೇಲೆ ಇದನ್ನು ಮೀಸಲಾತಿ ಮಾಡುತ್ತಾರೆ. ಒಂದೇ ಪ್ರವರ್ಗ ಮೀಸಲಾತಿ ಮತ್ತು ಮೆರಿಟ್ ಹೊಂದಿರುವ ಅಭ್ಯರ್ಥಿಗಳಲ್ಲಿ ವಯೋಮಿತಿ ಜ್ಯೇಷ್ಠತೆ ಹೊಂದಿರುವ ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಆದ್ಯತೆ ನೀಡಲಾಗುವುದು. ಅಂತಿಮ ಅಭ್ಯರ್ಥಿಗಳ ಎತ್ತರ, ತೂಕ, ಎದೆ ಸುತ್ತಳತೆ, ಫ್ರಂಟ್ ಫೋಟ್ ಇತ್ಯಾದಿ ಮಾನದಂಡಗಳು ಮತ್ತು ವೈದ್ಯಕೀಯ ಪರೀಕ್ಷೆಯನ್ನು ನಡೆಸಿ ಅಭ್ಯರ್ಥಿಗಳ ತರಬೇತಿಯನ್ನು ಯೋಜನೆ ಮಾಡಲಾಗುವುದು. ಇಷ್ಟೆಲ್ಲ ಪ್ರೊಸೆಸ್ ಇರ್ತದೆ. ಇವೆಲ್ಲ ಮಾನದಂಡಗಳು ಅಥವಾ ಮಾನದಂಡಗಳಿದ್ದ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಿ ಒಂದು ಸರ್ಕಾರದ ಸದುಪಯೋಗ ಪಡೆದುಕೊಳ್ಳಿ ಅಂತ ಹೇಳುತ್ತಾ, ನಿಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. SN ಸ್ಟಡಿ ಅಕಾಡೆಮಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಇದನ್ನು ತಿಳಿಸಿ. ಯಾಕಂದರೆ ಒಂದು ಬಡ ವಿದ್ಯಾರ್ಥಿಗಳಿರ್ತಾರೆ. ಆ ಬಡ ವಿದ್ಯಾರ್ಥಿಗಳಿಗೆ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಯವರು ಅವ್ರ ಇಲಾಖೆಯಿಂದ ಒಂದು ಅಧಿಸೂಚನೆ ಹೊರಡಿಸಿದರೆ ಆ ಅಧಿಸೂಚನೆ ಸದುಪಯೋಗ ಪಡೆದುಕೊಳ್ಳಿ. ಥ್ಯಾಂಕ್ ಯು ಸ್ನೇಹಿತರೆ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.